ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ವೇಸ್ಟ್ ಅಂತ ಬಿಸಾಡೋ ತೆಂಗಿನಕಾಯಿ ಚಿಪ್ಪನ್ನು ನಾವು ಯಾವ್ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಐಡಿಯಾ ತುಂಬಾ ಸಿಂಪಲ್ ಅಂತ ಅನಿಸಿದ್ರು ಸಖತ್ ಯೂಸ್ಫುಲ್ ಆಗುವಂತಹ ಐಡಿಯಾಗಳೇ. ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಟಿಪ್ಪಲ್ಲಿ ತೆಂಗಿನಕಾಯಿ ಚಿಪ್ಪಲ್ಲಿ ಈ ರೀತಿ ಮೇಲ್ಗಡೆ 3 ಹೋಲ್ ಇರುತ್ತಲ್ಲ, ಅಲ್ಲಿ ಒಂದು ಹೋಲ್ನ ಓಪನ್ ಮಾಡಿಕೊಂಡು ಇದಕ್ಕೆ ಈ ರೀತಿ ದಾರನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಟ್ಟೆ ಹೊಲಿಯೋ ದಾರ ಆಗಿರ್ಬೋದು ಅಥವಾ ಹೂ ಕಟ್ಟೋ ದಾರನ ಆಗಿರ್ಬೋದು, ಯಾವುದನ್ನಾದರೂ ಒಂದು ದಾರನ ಇದರೊಳಗಡೆ ಹಾಕ್ಕೊಂಡು ಹೂನ ಕಟ್ಟೋದ್ರಿಂದ ದಾರಗ ಪದೇ ಪದೇ ಕೈಯಿಂದ ಜಾರೋದಾಗಲಿ ಅಥವಾ ಗಂಟು ಕಟ್ಕೊಳ್ಳೋದಾಗಲಿ ಅದಾಗೋದಿಲ್ಲ. ಜೊತೆಗೆ ದಾರನೂ ಸಹ ವೇಸ್ಟ್ ಆಗೋಲ್ಲ. ಬೇಕಿದ್ದರೆ ಈ ಟ್ರಿಕ್ಸ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಮುಂದಿನ ಟಿಪ್ಪಲ್ಲಿ ಈ ರೀತಿ ತೆಂಗಿನಕಾಯಿ ಚಿಪ್ಪನ್ನ ಸಮ ಇರೋದನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಈ ರೀತಿ ಕೋನ್ ಸಾಂಬ್ರಾಣಿ ಅಥವಾ ಬಕೆಟ್ ಸಾಂಬ್ರಾಣಿನ ಇದ್ರ ಒಳಗಡೆ ಇಟ್ಟು ಹಚ್ಚೋದ್ರಿಂದ ನಾವು ತುಳಸಿ ಕಟ್ಟೆ ಹತ್ರ ಇಟ್ಟಾಗೆಲ್ಲ ಧೂಳಾಗೋದಿಲ್ಲ. ಕ್ಲೀನ್ ಮಾಡೋದಕ್ಕೂ ಸಹ ತುಂಬಾ ಸುಲಭ ಆಗುತ್ತೆ. ಬೇಕಿದ್ದರೆ ಇದ್ರ ಮೇಲ್ಗಡೆನೇ ನೀವು ಗಂಧದ ಕಡ್ಡಿ ಇಡೋದನ್ನು ಸಹ ಇಟ್ಟು ಆ ಬೂದಿನೆಲ್ಲ ಅದ್ರ ಒಳಗಡೆ ಇಟ್ಟಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಇನ್ನು ಇದೇ ಚಿಪ್ಪಲ್ಲಿ ನೀವು ಬೇಕಿದ್ದರೆ ಕ್ಯಾಂಡಲ್ನ ಹಚ್ಚಿ ಸಹ ಇಡ್ಬೋದು. ಆ ಕ್ಯಾಂಡಲ್ ಉರಿದಿದ್ದೆಲ್ಲ ವೇಸ್ಟ್ ಆಗದೆ ಅದ್ರ ಒಳಗಡೆನೇ ಸೇರಿಕೊಳ್ಳುತ್ತೆ. ಆಗ ನೀವು ಬತ್ತಿನ ಹಾಕಿ ಮತ್ತೆ ರೀಯೂಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ನಾನು ತೆಂಗಿನಕಾಯಿ ಚಿಪ್ಪಿಗೆ ಅದು ಪೂರ್ತಿ ತುಂಬುವಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಪುಡಿ ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಬಟ್ಲು ಒಳಗಡೆ ಇಟ್ಕೋಬೇಕು. ಈಗ ಇದನ್ನು ಫ್ರೀಝರಲ್ಲಿ ಐಸ್ ಎಲ್ಲ ಇರುತ್ತಲ್ಲ, ಐಸ್ ಬಾಕ್ಸು, ಅಲ್ಲಿ ಇಟ್ಕೊಳ್ತಾ ಇದ್ದೀನಿ. ಐಸ್ ಬಾಕ್ಸ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ನಂತರ ಈ ಉಪ್ಪನ್ನ ಇಡೋದ್ರಿಂದ ನಮಗೆ ಐಸು ಸಹ ಕಟ್ಟೋದಿಲ್ಲ. ಜೊತೆಗೆ ಫ್ರಿಜ್ಜು ಓಪನಲ್ಲೇ ಇದ್ದರೂ ಕರೆಂಟ್ ಬಿಲ್ಲು ಕಡಿಮೆ ಬರುತ್ತೆ. ಈ ಟಿಪ್ಸ್ನ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. 100% ಐಸ್ ಕಟ್ಟದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಇಲ್ಲಿ ನಾನು ಈ ರೀತಿ ತೆಂಗಿನ ಚಿಪ್ಪಲ್ಲಿ ಹೋಲ್ ಮಾಡ್ಕೊಂಡಿದ್ನಲ್ಲ, ಇದನ್ನು ಎಣ್ಣೆ ಹಾಕೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಮಗೆ ಸಡನ್ನಾಗಿ ಆಯಿಲ್ ಹಾಕುವಂತಹ ಒಂದು ಏನು ಮೆಟೀರಿಯಲ್ ಇರುತ್ತೆ ಅದು ಸಿಗ್ತಾ ಇಲ್ಲ ಅಂತ ಅಂದಾಗ ಈ ಟಿಪ್ಸ್ನ ಮಾಡ್ಕೊಬೋದು. 100% ಚೆನ್ನಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಟಿಪ್ಪಲ್ಲಿ ಪುಡಿ ಉಪ್ಪಾಗಿರ್ಬೋದು ಅಥವಾ ಅರಳುಪ್ಪಾಗಿರ್ಬೋದು, ಅದು ಬೇಗ ಮುದ್ದೆ ಕಟ್ಟುತ್ತೆ, ಹಾಗೆ ಸ್ವಲ್ಪ ನೀರು ಬಿಟ್ಟಾಗುತ್ತೆ. ಆ ರೀತಿ ಆಗಬಾರ್ದಂತ ಅಂದರೆ ಈ ತೆಂಗಿನಕಾಯಿ ಚಿಪ್ಗಳನ್ನ ಇದ್ರ ಒಳಗಡೆ ಹಾಕಿ ಇಡೋದ್ರಿಂದ ಉಪ್ಪು ಸಹ ಬೇಗ ನೀರು ಬಿಡೋದಿಲ್ಲ, ಜೊತೆಗೆ ಗಂಟುಗಳಾಗೋದಿಲ್ಲ. ಇನ್ನು ಅಕ್ಕಿನೂ ಅಷ್ಟೇ, ಅಕ್ಕಿ ಎಲ್ಲ ತಂದಾಗ ಸ್ವಲ್ಪ ಬೇಗ ಹುಳ ಬಂದುಬಿಡುತ್ತೆ. ಆ ರೀತಿ ಆಗಬಾರ್ದಂದ್ರೆ ಸ್ವಲ್ಪ ಬಿಸಿಲಲ್ಲಿಟ್ಟು ನಂತರ ಒಣಗಿಸ್ಕೊಂಡು ಅದ್ರ ಒಳಗಡೆಗೆ ಈ ರೀತಿ ತೆಂಗಿನಕಾಯಿ ಚಿಪ್ ಹಾಕಿ ಇಡೋದ್ರಿಂದ ನಮಗೆ ಚಿಟ್ಟೆ ಹುಳ ಬರುತ್ತಲ್ಲ, ಅದು ಬರೋದಿಲ್ಲ. ಸೊ ಮಿಸ್ ಮಾಡದೆ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಈ ಟಿಪ್ಸ್ ಅಂತೂ ತುಂಬಾ ಡಿಫ್ರೆಂಟ್. ಹಾಗೆ ಏನಪ್ಪ ಇದರಲ್ಲೂ ಇದನ್ನು ಮಾಡ್ಬೋದಾ ಅಂತ ಅನಿಸುತ್ತೆ. ನಾನಿಲ್ಲಿ ಸ್ವಲ್ಪ ಚಕ್ಲಿ ಹಿಟ್ಟಿನ ರೆಡಿ ಮಾಡ್ಕೊಂಡಿದ್ದೆ. ಈ ಚಕ್ಲಿ ಹಿಟ್ಟನ್ನು ಹೋಲ್ ಮಾಡಿ ಇಟ್ಟಿದ್ದಂತಹ ತೆಂಗಿನಕಾಯಿ ಚಿಪ್ ಇತ್ತಲ್ಲ, ಅದ್ರ ಒಳಗಡೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ನಾವು ಚಕ್ಲಿ ಎಲ್ಲ ಯಾವ ರೀತಿಯಾಗಿ ಶೇಪಲ್ಲಿ ಬರುತ್ತೆ ಅದೇ ಶೇಪಲ್ಲಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಇದಿನ್ನೂ ಸ್ವಲ್ಪ ಉದ್ದ ಬೇಕಂತಂದರೆ ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ತಾ ಬಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಚಕ್ಲಿ ಮುರುಕುಗಳನ್ನ ಮಾಡ್ಕೊಬೋದು. ಮನೇಲಿ ಚಕ್ಲಿ ಹೊರಳು ಸಿಗ್ತಾ ಇಲ್ಲ ಅಥವಾ ಚಕ್ಲಿ ಬಿಲ್ಲೆಗಳಿಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಎಮರ್ಜೆನ್ಸಿ ಇದ್ದಾಗ ಮಾಡ್ಕೋಬೋದು. ಸೇಮ್ ನಾವು ಚಕ್ಲಿ ಎಲ್ಲ ತಿಂದರೆ ಯಾವ ಥರ ಇರುತ್ತೆ ಅದೇ ರೀತಿಯೇ ಬರುತ್ತೆ, ಏನೂ ವ್ಯತ್ಯಾಸ ಆಗೋಲ್ಲ. ಬೇಕಿದ್ದರೆ ಈ ಟ್ರಿಕ್ಸ್ನ ಒಂದು ಸಲ ಫಾಲೋ ಮಾಡಿ ನೋಡಿ. ನೀವು ತಟ್ಟೆಗೆ ಹಾಕಿನೂ ಸಹ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ರೀತಿ ಡೈರೆಕ್ಟಾಗಿ ಎಣ್ಣೆ ಒಳಗೇನೂ ಸಹ ಬಿಡ್ಬೋದು. ನೋಡಿ, ಇವಾಗ ಕಂಠದಲ್ಲಿ ಇನ್ನೂ ಸಹ ತೋರಿಸ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪನೂ ಸಹ ಕಂಠಕ್ಕಾಗಲಿ ಅಥವಾ ಅದರಲ್ಲಿ ಉಳಿಯೋದಾಗಲಿ ಅದೇನೂ ಆಗಿಲ್ಲ. ಕ್ಲೀನಾಗಿ ಎಲ್ಲ ಹಿಟ್ಟಲ್ಲೂ ಸಹ ಚಕ್ಲಿ ಮಾಡ್ಕೊಂಡಿದ್ದೀನಿ. ನಾವು ಚಕ್ಲಿ ಹೊರಳಲ್ಲಿ ಮಾಡಿದ್ರೆ ಸ್ವಲ್ಪ ಹಿಟ್ಟೆಲ್ಲ ವೇಸ್ಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಸೇಮ್ ಚಕ್ಲಿ ಎಲ್ಲ ಯಾವ ಶೇಪಲ್ಲಿ ಇರುತ್ತೆ ಅದೇ ಶೇಪಲ್ಲೇ ಬಂದಿದೆ. ಸೊ ನಿಮ್ಮ ಮನೇಲಿ ಚಕ್ಲಿ ಹೊರಳಿಲ್ಲ, ಏನಾದ್ರು ಎಮರ್ಜೆನ್ಸಿ ಇತ್ತು ಅಂತ ಅಂದಾಗ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂತ ನಿಮಗೆ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ಟಿಪ್ ಅಥವಾ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.